ನಮಸ್ಕಾರ. ಸ್ಪರ್ಧಾತ್ಮಕ ಮತ್ತು ಇತರೆ ವೃತ್ತಿಪರ ಕೋರ್ಸ್ಗಳ ಪ್ರವೇಶ ಪರೀಕ್ಷೆಗಳಿಗೆ ತಯಾರಿ ನಡೆಸುವ ಸಾಕಷ್ಟು ಅಭ್ಯರ್ಥಿಗಳಿಗೆ ಎಕ್ಸಾಮ್ಸ್ ಹೇಗಾಗುತ್ತೆ, ಎಕ್ಸಾಮ್ ಹಾಲ್ ಒಳಗಿನ ಕಾರ್ಯಚಟುವಟಿಕೆಗಳ ಬಗ್ಗೆ ಸಾಕಷ್ಟು ಗೊಂದಲ ಇರುತ್ತೆ. ಆ ಎಲ್ಲಾ ಗೊಂದಲಗಳನ್ನ ನಿವಾರಿಸಬೇಕಂತ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಈ ಡೆಮೋ ವಿಡಿಯೋವನ್ನ ಮಾಡ್ತಾ ಇದೆ. ಅಭ್ಯರ್ಥಿಯು ಎಕ್ಸಾಮ್ ಸೆಂಟರ್ಗೆ ಬಂದ ತಕ್ಷಣ ಮೊದಲು ನೋಟಿಸ್ ಬೋರ್ಡ್ನಲ್ಲಿ ತನ್ನ ಹೆಸರು ಮತ್ತು ಹಾಲ್ ಟಿಕೆಟ್ ನಂಬರ್ ಖಚಿತಪಡಿಸಿಕೊಳ್ಳಬೇಕು. ನಂತರ ಮೊದಲ ಬೆಲ್ಗಿಂತ 1 ಗಂಟೆ ಮುಂಚೆ ಅಭ್ಯರ್ಥಿಗಳು ತಮ್ಮ ಬ್ಯಾಗ್ಗಳನ್ನ ಒಂದು ಕೊಠಡಿಯಲ್ಲಿ ಇಟ್ಟು ಮುಖ್ಯ ದ್ವಾರದಲ್ಲಿ ಫ್ರಿಸ್ಕಿಂಗ್ಗೆ ಒಳಪಡಬೇಕು. ನಂತರ ಅಭ್ಯರ್ಥಿಗಳ ಫೋಟೋವನ್ನ ಪರಿಶೀಲಿಸಿ ಅವರನ್ನ ಒಳಗೆ ಬಿಡಲಾಗುತ್ತೆ. ಪ್ರವೇಶ ಪತ್ರ ಮತ್ತು ಗುರುತಿನ ಚೀಟಿಯನ್ನ ತೋರಿಸಿದ ಅಭ್ಯರ್ಥಿಗಳನ್ನ ಪರೀಕ್ಷಾ ಕೊಠಡಿಗೆ ಕಳುಹಿಸಿ ನಿಗದಿತ ಆಸನದಲ್ಲಿ ಕುಳಿತುಕೊಳ್ಳಲು ಸೂಚಿಸಲಾಗುತ್ತೆ. ಬೆಳಿಗ್ಗೆ ಮೊದಲ ಬೆಲ್ ಆಗುತ್ತೆ. ಆಗ ಕೊಠಡಿಯ ಮೇಲ್ವಿಚಾರಕರು ಪ್ರವೇಶ ಪತ್ರದಲ್ಲಿರುವ ಭಾವಚಿತ್ರ ಮತ್ತು ಗುರುತಿನ ಚೀಟಿಯಲ್ಲಿರುವ ಫೋಟೋವನ್ನ ಅಭ್ಯರ್ಥಿಗಳ ಜೊತೆ ಪರಿಶೀಲಿಸುತ್ತಾರೆ. ನಂತರ ಪರೀಕ್ಷಾ ಮೇಲ್ವಿಚಾರಕರು ಅಭ್ಯರ್ಥಿಗಳ OMR ವಿವರಿಸುತ್ತಾರೆ. ಆಗ ಅಭ್ಯರ್ಥಿಗಳು ತಮ್ಮ ಹೆಸರು, ನೋಂದಣಿ ಸಂಖ್ಯೆಯನ್ನ ತುಂಬಾ ಎಚ್ಚರಿಕೆಯಿಂದ OMRನಲ್ಲಿ ಬರೆಯಬೇಕು. ವೃತ್ತಗಳನ್ನ ಭರ್ತಿ ಮಾಡಬೇಕು ಮತ್ತು ಪ್ರವೇಶ ಪತ್ರದಲ್ಲಿರುವ ನಂಬರ್ ಸರಿಯಾಗಿದೆಯೋ ಇಲ್ವೋ ಅಂತ ಖಚಿತಪಡಿಸಿಕೊಳ್ಳಬೇಕು. ಮೊದಲ ಬೆಲ್ ಆದ 15 ನಿಮಿಷಕ್ಕೆ ಎರಡನೇ ಬೆಲ್ ಆಗುತ್ತೆ. ಇದು ಪ್ರಶ್ನೆ ಪತ್ರಿಕೆ ಸೀಲ್ ತೆರೆಯುವ ಸಮಯ. ಅದಾದ 5 ನಿಮಿಷಕ್ಕೆ ಚೀಫ್ ಇನ್ವಿಜಿಲೇಟರ್ ಪ್ರಶ್ನೆ ಪತ್ರಿಕೆಯ ಸೀಲನ್ನ ಮೇಲ್ವಿಚಾರಕರಿಗೆ ನೀಡುತ್ತಾರೆ. ಮೇಲ್ವಿಚಾರಕರು ಅಭ್ಯರ್ಥಿಗಳ ಮುಂದೆ ಸೀಲ್ ಮಾಡಿದ ಪ್ರಶ್ನೆ ಪತ್ರಿಕೆಯನ್ನ ತೋರಿಸಿ ಮೊದಲು ಇಬ್ಬರು ಅಭ್ಯರ್ಥಿಗಳ ಸಹಿಯನ್ನ ಪಡಿತಾರೆ. ಸಹಿ ಪಡೆದ 5 ನಿಮಿಷಕ್ಕೆ ಸೀಲ್ ತೆರೆದು ಪ್ರಶ್ನೆ ಪತ್ರಿಕೆಯನ್ನ ವಿತರಿಸಲಾಗುತ್ತೆ. ಆಗ ಅಭ್ಯರ್ಥಿಗಳು ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೋಡ್ ಮತ್ತು ಕ್ರಮ ಸಂಖ್ಯೆಯನ್ನ OMR ಶೀಟ್ನ ವೃತ್ತದಲ್ಲಿ ತುಂಬಬೇಕು. OMRನ ನಿಗದಿತ ಜಾಗದಲ್ಲಿ ಸಹಿ ಮಾಡಬೇಕು. ವಿಶೇಷ ಸೂಚನೆ: ಪ್ರಶ್ನೆ ಪತ್ರಿಕೆಯ ಬಂಡಲ್ ಅನ್ನ ಪರೀಕ್ಷಾ ಮೇಲ್ವಿಚಾರಕರನ್ನ ಹೊರತುಪಡಿಸಿ ಇನ್ನೊಬ್ಬರು ತೆರೆಯೋದಕ್ಕೆ ಅವಕಾಶ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಆ ಶಾಲೆಯ ಪ್ರಾಂಶುಪಾಲರು, ಇತರೆ ಅಧಿಕಾರಿಗಳು ಯಾರೂ ಕೂಡ ತೆರೆಯೋದಕ್ಕೆ ಅವಕಾಶ ಇರುವುದಿಲ್ಲ. ಈ ಅಧಿಕಾರ ಕೇವಲ ಮೇಲ್ವಿಚಾರಕರಿಗೆ ಮಾತ್ರ ಅನ್ವಯಿಸುತ್ತೆ. 3ನೇ ಬೆಲ್ ಆಗುವವರೆಗೂ ಅಭ್ಯರ್ಥಿಗಳು ಪ್ರಶ್ನೆ ಪತ್ರಿಕೆಯನ್ನ ತೆರೆಯುವಂತಿಲ್ಲ ಮತ್ತು OMRನಲ್ಲಿ ಉತ್ತರಿಸೋದಕ್ಕೆ ಅವಕಾಶ ಇರುವುದಿಲ್ಲ. ನಂತರ ಕೊಠಡಿ ಮೇಲ್ವಿಚಾರಕರು ಅಭ್ಯರ್ಥಿಗಳ ಸಹಿಯನ್ನ ನಾಮಿನಲ್ ರೋಲ್ನಲ್ಲಿ ಪಡೆದು ಮುದ್ರಿತವಾಗಿರುವ ಸಹಿಯೊಂದಿಗೆ ತಾಳೆ ಮಾಡ್ತಾರೆ. ಮೊದಲ ಬೆಲ್ ಆದ ಅರ್ಧ ಗಂಟೆಗೆ ಸರಿಯಾಗಿ 3ನೇ ಬೆಲ್ ಆಗುತ್ತೆ. ಇದು ಪರೀಕ್ಷೆ ಆರಂಭವಾಗ್ತಾ ಇದೆ ಅನ್ನೋದನ್ನ ಸೂಚಿಸುತ್ತೆ. ಈ ಸಮಯದ ನಂತರ ಬಂದ ಅಭ್ಯರ್ಥಿಗಳಿಗೆ ಪ್ರವೇಶ ಇರುವುದಿಲ್ಲ ಮತ್ತು ಪರೀಕ್ಷೆ ಮುಗಿಯುವವರೆಗೂ ಯಾರೂ ಹಾಲ್ನಿಂದ ಹೊರಗೆ ಹೋಗುವಂತಿಲ್ಲ. ಪರೀಕ್ಷೆ ಆರಂಭದ 1 ಗಂಟೆಯ ನಂತರ 4ನೇ ಬೆಲ್ ಆಗುತ್ತೆ. ಇದು ಮೊದಲ ಎಚ್ಚರಿಕೆಯ ಬೆಲ್. ಪರೀಕ್ಷೆ ಆರಂಭವಾಗಿ 1 ಗಂಟೆ ಪೂರ್ಣವಾಯಿತು ಅನ್ನೋ ಸೂಚನೆ ಇದು ನೀಡುತ್ತೆ. ಸೂಚನೆ ಬೆಲ್ ಆದ 15 ನಿಮಿಷಕ್ಕೆ 5ನೇ ಬೆಲ್ ಆಗುತ್ತೆ. ಇದು ಎರಡನೇ ಎಚ್ಚರಿಕೆಯ ಬೆಲ್. 15 ನಿಮಿಷ ಮಾತ್ರ ಬಾಕಿ ಇದೆ ಅನ್ನೋದನ್ನ ಸೂಚಿಸುತ್ತೆ. ಇಲ್ಲಿ ಗೈರಾದ ಅಭ್ಯರ್ಥಿಗಳ ಪ್ರಶ್ನೆ ಪತ್ರಿಕೆಯನ್ನ ಮೇಲ್ವಿಚಾರಕರು ಸ್ವೀಕರಿಸಿ ಬಂಡಲ್ ಮಾಡಿ ಸೀಲ್ ಮಾಡ್ತಾರೆ. ಪರೀಕ್ಷೆ ಮುಗಿಯೋದಕ್ಕೆ 5 ನಿಮಿಷ ಇರುವಾಗ 6ನೇ ಬೆಲ್ ಆಗುತ್ತೆ. ಇದು ಕೊನೆಯ ಎಚ್ಚರಿಕೆ. ಪರೀಕ್ಷೆ ಮುಗಿಸೋದಕ್ಕೆ 5 ನಿಮಿಷ ಮಾತ್ರ ಬಾಕಿ ಇದೆ ಎಂಬ ಸೂಚನೆಯನ್ನ ಮೇಲ್ವಿಚಾರಕರು ನೀಡುತ್ತಾರೆ. ಪರೀಕ್ಷೆ ಮುಗಿದ ನಂತರ 7ನೇ ಬೆಲ್ ಆಗುತ್ತೆ. ಇದು ಪರೀಕ್ಷೆ ಮುಕ್ತಾಯದ ಸೂಚನೆ. ಮೇಲ್ವಿಚಾರಕರು ಅಭ್ಯರ್ಥಿಗಳು ಪರೀಕ್ಷೆ ನಿಲ್ಲಿಸಿದ್ದಾರೆಯೇ ಇಲ್ವಾ ಅಂತ
ಪರಿಶೀಲಿಸುತ್ತಾರೆ. ಈ ಬೆಲ್ ನಂತರ ಅಭ್ಯರ್ಥಿಗಳು ಉತ್ತರಿಸದೇ ಇರುವ ಪ್ರಶ್ನೆಗಳಿಗೆ 5ನೇ ಬಬಲ್ ಅನ್ನ ಭರ್ತಿ ಮಾಡುವುದು ಕಡ್ಡಾಯ. ಹಾಗೆ ಮಾಡದೇ ಇದ್ದರೆ ಅಂತಹ ಅಭ್ಯರ್ಥಿಗಳಿಗೆ 1/4 ಅಂಕವನ್ನ ಕಡಿತಗೊಳಿಸಲಾಗುತ್ತೆ. 5th ಬಬಲ್ ಮಾಡೋದಕ್ಕೆ ಕೇವಲ 5 ನಿಮಿಷ ಕಾಲಾವಕಾಶ ಇರುತ್ತೆ. 5th ಬಬಲ್ಗೆ ಅವಕಾಶ ಕೊಟ್ಟ ಕೊನೆಯ 5 ನಿಮಿಷಕ್ಕೆ 8ನೇ ಬೆಲ್ ಆಗುತ್ತೆ. ಇದು ಕೊನೆಯ ಬೆಲ್. ಮೇಲ್ವಿಚಾರಕರು OMR ಶೀಟ್ಗಳನ್ನ ಸಂಗ್ರಹಿಸಿ ಸರಿಯಾಗಿ ಪ್ಯಾಕ್ ಮಾಡ್ತಾರೆ. OMR ನ ಮೇಲಿನ ಪ್ರತಿಯನ್ನ ಮೇಲ್ವಿಚಾರಕರು ಮತ್ತು ಕಾರ್ಬನ್ ಕಾಪಿಯನ್ನ ಅಭ್ಯರ್ಥಿಗಳು ತೆಗೆದುಕೊಂಡು ಹೋಗಬಹುದು. ಇದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವ ಪರೀಕ್ಷಾ ವಿಧಾನ ಮತ್ತು ಅಭ್ಯರ್ಥಿಗಳಲ್ಲಿ ಇರುವ ಎಲ್ಲಾ ಗೊಂದಲವನ್ನ ಬಗೆಹರಿಸಲು ಮಾಡಿರುವ ಡೆಮೋ ವಿಡಿಯೋ. ಪ್ರಾಮಾಣಿಕ ಪಾರದರ್ಶಕ ಪರೀಕ್ಷಾ ವ್ಯವಸ್ಥೆಯನ್ನ ನಿಮ್ಮೆಲ್ಲರ ಜೊತೆ ಹಂಚಿಕೊಳ್ಳುವ ಮತ್ತು ವಿದ್ಯಾರ್ಥಿಗಳ ಗೊಂದಲ ಬಗೆಹರಿಸಲು ಈ ವಿಡಿಯೋ ಸಹಕಾರಿಯಾಗಿದೆ ಅಂತ ಭಾವಿಸುತ್ತೀವಿ. ನಿಮ್ಮೆಲ್ಲರಿಗೂ ಎಕ್ಸಾಮ್ ಹಾಲ್ಗೆ ಬಂದಾಗಿಂದ ಹೋಗೋವರೆಗೂ ಸಂಪೂರ್ಣ ಮಾಹಿತಿ ಇಲ್ಲಿ ಸಿಕ್ಕಿದೆ. ಎಲ್ಲಾ ಅಭ್ಯರ್ಥಿಗಳಿಗೆ ಶುಭವಾಗಲಿ. ಧನ್ಯವಾದಗಳು. ಮಾಡಬಾರದ ಕೆಲಸಗಳು. ಈ ಕೆಲಸಗಳನ್ನ ಮಾಡಿದರೆ ಡಿಸ್ಕ್ವಾಲಿಫೈ ಆಗೋ ಸಾಧ್ಯತೆಗಳಿರುತ್ತೆ. ಮೊಬೈಲ್, ಕ್ಯಾಲ್ಕುಲೇಟರ್, ಯಾವುದೇ ಎಲೆಕ್ಟ್ರಾನಿಕ್ ಸಾಧನವನ್ನ ತರಕೂಡದು. ಪರೀಕ್ಷಾ ಹಾಲ್ನಲ್ಲಿ ಮಾತನಾಡಬಾರದು. OMR ಶೀಟ್ ಅನ್ನ ಹರಿದರೆ ಅಥವಾ ಹಾಳು ಮಾಡಿದರೆ ಡಿಸ್ಕ್ವಾಲಿಫೈ ಆಗಬಹುದು. ಇನ್ವಿಜಿಲೇಟರ್ ಸೂಚನೆಯನ್ನ ಪಾಲಿಸದಿದ್ದರೆ ಕಠಿಣ ಕ್ರಮ ಆಗಬಹುದು. ಪರೀಕ್ಷೆ ಮುಗಿಯುವ ಮೊದಲು OMR ಅನ್ನ ಕೊಟ್ಟು ಹೊರಗೆ ಹೋದರೆ ಡಿಸ್ಕ್ವಾಲಿಫಿಕೇಶನ್ ಅನ್ವಯಿಸುತ್ತೆ.